ಇಲ್ಲಿ ಇಬ್ಬರು ಪ್ರಾಣ ಸ್ನೇಹಿತರೆ. ಹೆಣ್ಣಿನ ವಿಚಾರಕ್ಕೆ ಬಂದಾಗ ಆಕೆಯ ಮುಂದೆ ಮತ್ಯಾರೂ ಇಲ್ಲ. ಇಬ್ಬರು ಪ್ರಾಣ ಸ್ನೇಹಿತರ ನಡುವೆ ನಡೆದ ಕಾದಾಟದಲ್ಲಿ ಒಬ್ಬನ ಬಲಿಯಾಗಿದೆ. ಆ ಕಾದಾಟ ನಡೆದದ್ದು ಸಣ್ಣದೊಂದು ಮೊಬೈಲ್ಗಾಗಿ. ಆ ಮೊಬೈಲ್ ಅವಳು ಕೊಡಿಸಿದ್ಲು ಅನ್ನೋದೇ ಸ್ನೇಹಿತನ ಕೊಲೆಗೆ ಕಾರಣವಾಯ್ತಾ? ನಾವೀಗ ನಿಮಗೆ ಹೇಳ್ತಾ ಇರೋ ಸ್ಟೋರಿ ಕುಂದಾನಗರಿ ಬೆಳಗಾವಿಯದ್ದು. ಕಳೆದ ವಾರ ಬೆಳಗಾವಿಯ ವೈಭವ ನಗರದ ಝಟ್ಪಟ್ ಗಲ್ಲಿ ನಿವಾಸಿ ನಿಸಾರ್ ಅಹಮದ್ ಇಸ್ಮಾಯಿಲ್ ಪೀರ್ಜಾದೆ ಹೆಣವಾಗಿ ಹೋಗಿದ್ದ. ಅಹಮದ್ನ ಶವ ಬೆಳಗಾವಿ ತಾಲೂಕಿನ ಕೆಂಚಾನಟ್ಟಿ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿತ್ತು. ಗ್ರಾಮಸ್ಥರು ಕಾಕತಿ ಪೊಲೀಸರಿಗೆ ವ್ಯಕ್ತಿಯೊಬ್ಬನ ಶವ ಬಿದ್ದಿರೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಕಾಕತಿ ಠಾಣೆ ಇನ್ಸ್ಪೆಕ್ಟರ್ ರಮೇಶ್ ಗೋಕಾಕ್ ನೇತೃತ್ವದ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಕಿರಾತಕರು ಅಹಮದ್ ಮುಖಕ್ಕೆ ಕಲ್ಲಿನಿಂದ ಜಜ್ಜಿ ಹತ್ಯೆಯನ್ನ ಮಾಡಿರ್ತಾರೆ. ಪೊಲೀಸರು ಪ್ರಾಥಮಿಕ ಪಂಚನಾಮೆಯನ್ನ ಮಾಡಿದಾಗ ಸತ್ತವನ ಬಗ್ಗೆ ಯಾವುದೇ ಗುರುತು ಪತ್ತೆಯಾಗಿರೋದಿಲ್ಲ. ಪೊಲೀಸರು ಅಹ್ಮದ್ನ ಮುಖದ ಭಾವಚಿತ್ರವನ್ನು ಹಿಡ್ಕೊಂಡು ಹತ್ಯೆಯಾದ ವ್ಯಕ್ತಿಯ ಗುರುತು ಪತ್ತೆ ಕಾರ್ಯವನ್ನ ಪ್ರಾರಂಭಿಸ್ತಾರೆ. ಕಾಕತಿ ಠಾಣೆಯ ವ್ಯಾಪ್ತಿಯ ಜಿನಾಬುಕಲ್ ಬಳಿಯ ವೈನ್ ಶಾಪ್ನಲ್ಲಿ ವಿಚಾರಿಸಿದಾಗ ಸತ್ತವನು ಯಾರು ಅನ್ನೋದು ಗೊತ್ತಾಗುತ್ತೆ. ಅಹಮದ್ ಕುಟುಂಬಸ್ಥರಿಗೆ ಸುದ್ದಿ ಮುಟ್ಟಿಸಿದಂತಹ ಪೊಲೀಸರು ತಡ ಮಾಡದೆ ಹಂತಕರ ಬೇಟೆಯನ್ನ ಪ್ರಾರಂಭಿಸ್ತಾರೆ. ಹತ್ಯೆಯಾದ ದಿವಸ ನಿಸಾರ್ ಜೊತೆಗೆ ಇನ್ನಿಬ್ಬರು ಇದ್ರು ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಈ ಘಟನೆ ಆಗಿದ್ದಂಥದ್ದು ನಂತರ ಅಲ್ಲಿ ನಮ್ಮದು ವೈನ್ ಶಾಪ್ ಮುಂದೆ ಒಂದು ಈ ಗೋಬಿ ಮಂಚೂರಿ ಮಾಡ್ತಕ್ಕಂಥ ಒಂದು ಶಾಪ್ ಇರುತ್ತೆ. ಆ ಶಾಪಲ್ಲಿ ನಾವು ಸ್ವಲ್ಪ ಈ ಫೋಟೋ ತೋರಿಸಿ ವಿಚಾರ ಮಾಡಿದ ಮೇಲೆ ಹೇಳ್ತಾರೆ, ಆ ವ್ಯಕ್ತಿ ನಮಗೂ ಕ್ಲೂ ಕೊಡ್ತಾರೆ. ಈ ವ್ಯಕ್ತಿ ಯಾವುದು, ನಿನ್ನೆ ಇವ್ರ ಜೊತೆ ನನಗೆ ಪರಿಚಯ, ಇವನ ಜೊತೆ ಇನ್ನೂ ಒಬ್ಬರು ಇದ್ದರು, ಅವರೂ ಪರಿಚಯ, ನಿನ್ನೆ ಇವು 3 ಜನ ಒಟ್ಟಿಗೆ ಇಲ್ಲಿ ಬಂದು ಕುಡಿದಿದ್ರು ಎಂಬುದನ್ನು ಮಾಹಿತಿ ಕೊಡ್ತಾರೆ. ಮಾಹಿತಿದಾರರು ನೀಡಿದಂತಹ ಸುಳಿವಿನ ಮೇರೆಗೆ ಪೊಲೀಸರು ಝಟ್ಪಟ್ ಕಾಲೋನಿ ನಿವಾಸಿ ಇಮ್ರಾನ್ ಅಕ್ಬರ್ ಖಾನ್ ಅನ್ನ ವಶಕ್ಕೆ ಪಡೆದು ಪೊಲೀಸ್ ಭಾಷೆಯಲ್ಲಿ ಎನ್ಕ್ವೈರಿಯನ್ನು ಮಾಡ್ತಾರೆ. ಆಗ್ಲೇ ಹತ್ಯೆಯ ಹಿಂದಿನ ರಹಸ್ಯ ಎಳೆಯಾಗಿ ಬಿಚ್ಚಿಟ್ಕೊಳ್ಳುತ್ತೆ. ವಾಸ್ತವದಲ್ಲಿ ಹೆಣವಾಗಿ ಹೋದಂತಹ ನಿಸಾರ್ ಅಹಮದ್ ಮತ್ತು ಇಮ್ರಾನ್ ಇಬ್ಬರು ಝಟ್ಪಟ್ ಕಾಲೋನಿಯವರು. ಇಬ್ಬರು ಪ್ರಾಣ ಸ್ನೇಹಿತರೆ, ಹಮಾಲಿ ಕೆಲಸ ಮಾಡ್ತಾ ಇದ್ದವರು. ಆದರೆ ಜನವರಿ 27ರಂದು ಸಂಜೆ ಇಮ್ರಾನ್, ಅಹಮದ್ ಮತ್ತು ಜಿನೇಂದ್ರ ಅನ್ನುವಂಥ 3 ಪಾರ್ಟಿ ಮಾಡಿರ್ತಾರೆ. 3 ಚೆನ್ನಾಗಿ ಕುಡಿದಿರ್ತಾರೆ. ಆಗ್ಲೇ ಆಗೋದು ನೋಡಿ ಎಡವಟ್ಟು. ಹೀಗೆ 3 ಕುಡಿತಾ ಇದ್ದಾಗ್ಲೇನೆ ಇಮ್ರಾನ್ಗೆ ಫೋನ್ ಬರುತ್ತೆ. ಆತ ಹೊರಗಡೆ ಹೋಗಿ ಮಾತನಾಡಿ ಬರೋದ್ರಲ್ಲಿ ಟೇಬಲ್ ಮೇಲಿಟ್ಟಿದ್ದಂಥ ಆತನ ಇನ್ನೊಂದು ಮೊಬೈಲ್ ಮಾಯವಾಗಿರುತ್ತೆ. ಆಗ ಇಮ್ರಾನ್, ಅದು ನನ್ನ ಪ್ರಿಯತಮೆ ಕೊಡಿಸಿದಂಥ ಮೊಬೈಲ್, ಹೀಗಾಗಿ ಅದನ್ನು ಮರಳಿ ನೀಡುವಂತೆ ನಿಸಾರ್ ಅಹಮದ್ ಮೇಲೆ ಸಂಶಯ ಪಡ್ತಾನೆ. ಊಟ ಮಾಡ್ತಾ ಇರಬೇಕಾದ್ರೆ ಇವನಿಗೇನು ಪ್ರಮುಖ ಆರೋಪಿ ಅದನ್ನು ಇಮ್ರಾನ್ ಖಾನ್ಗೆ ಒಂದು ಫೋನ್ ಬರುತ್ತೆ. ಒಂದು ಫೋನ್ ಬಂದ ತಕ್ಷಣ ಅವ್ನು ಇನ್ನೊಂದು ಮೊಬೈಲ್ ಇದ್ದಂಥದ್ದನ್ನು ಅಲ್ಲಿಟ್ಟು ಟೇಬಲ್ ಮೇಲೆ ಇಟ್ಟು ಮಾತಾಡೋಕೆ ಹೊರಗಡೆ ಬರ್ತಾನೆ. ಅವ್ರು ಮಾತಾಡೋ ಹೊರಗಡೆ ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ಫೋನ್, ಏನು ಟೇಬಲ್ ಮೇಲೆ ಫೋನ್ ಇರುತ್ತೆ, ಆ ಫೋನ್ ಇರೋದಲ್ಲ. ಆ ಫೋನ್ ಇರಲ್ಲ ಅಂದ ತಕ್ಷಣ ಇವನು ಆರೋಪಿ ಕೇಳ್ತಾನೆ, ಯಾರು ಸತ್ತಂತ ವ್ಯಕ್ತಿ ಕೇಳ್ತಾನೆ, ನಂದು ಫೋನ್ ಇಟ್ಟೋಗಿದ್ದೆ, ಎಲ್ಲಿ ಹೋಯ್ತಂತ. ಅವ್ರದ್ದು ಯಾವುದೇ ಸಮರ್ಪಕ ಉತ್ತರ ಕೊಡೋದಲ್ಲ. ಇವನಿಗೆ ಅನುಮಾನ ಬರುತ್ತೆ, ಇವನೇ ಫೋನ್ ತಗೊಂಡಿರ್ಬೇಕು, ನನಗೆ ಫೋನ್ ಕೊಡ್ತಾ ಇಲ್ಲ. ಈ ಫೋನು ಅಕ್ಯೂಸ್ ಆರೋಪಿ ಹೇಳ್ತಾನೆ, ಈ ಫೋನು ನನಗೆ ಅವನಿಗೆ ಒಬ್ಬರು ಗೆಳತಿ ಇರ್ತಾಳೆ, ಅವರು ಕೊಟ್ಟಿರ್ತಾರೆ. ಝಟ್ಪಟ್ ಕಾಲೋನಿ ಆ ಆಂಟಿಯ ಬಗ್ಗೆ ಒಂದಿಷ್ಟನ್ನು ನಿಮಗೆ ಹೇಳಲೇಬೇಕು. ಆಕೆ 4 ಮಕ್ಕಳ ತಾಯಿ. ಕಳೆದ 3 ವರ್ಷದಿಂದ ಇಮ್ರಾನ್ನೊಂದಿಗೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ಲು. ಇನ್ನು ಅದೇ ಝಟ್ಪಟ್ ಕಾಲೋನಿ ನಿವಾಸಿ ನಿಸಾರ್ ಅಹಮದ್ಗೂ ಆ ಆಂಟಿ ಮೇಲೆ ಕಣ್ಣಿತ್ತು. ಇದು ಇಮ್ರಾನ್ಗೂ ಗೊತ್ತಿತ್ತು. ಇದೇ ಕಾರಣಕ್ಕೋ ಏನೋ ಇಮ್ರಾನ್ ತನ್ನ ಪ್ರಿಯತಮೆ ನೀಡಿದಂಥ ಮೊಬೈಲ್ ನಿಸಾರ್ ಅಹಮದ್ದೇ ತಗೊಂಡಿದ್ದಾನೆ ಅಂತ ಜಗಳವನ್ನು ಪ್ರಾರಂಭಿಸಿದ. ಮಾತಿನಲ್ಲಿ ಆರಂಭವಾದ ಜಗಳ ಕೈ ಮಿಲಾಯಿಸೋ ತನಕ ಹೋಯಿತು. ಇಮ್ರಾನ್, ಜಿನೇಂದ್ರ ಇಬ್ಬರೂ ಸೇರಿ ನಿಸಾರ್ ಮೇಲೆ ಮುಗಿ ಬೀಳ್ತಾರೆ. 3 ಜನ ಕೂತ್ಕೊಂಡು ಒನಗ ಬ್ರಿಡ್ಜ್ ಹತ್ರ ಹೋಗ್ತಾರೆ. ಆ ಒನಗ ಬ್ರಿಡ್ಜ್ ಹೋದ ತಕ್ಷಣ ಮತ್ತೆ ಅಲ್ಲಿನೂ ಕುಡಿತಾರೆ. ಕುಡಿದಂಥ ಸಮಯದಲ್ಲಿ ಮತ್ತೆ ಫೋನ್ ಕೇಳ್ತಾರೆ, ನಂದು ಅದು ನನ್ನ ಗೆಳತಿ ಕೊಡಿಸಿರ್ತಕ್ಕಂಥ ಫೋನು, ಅದನ್ನು ಕೊಟ್ಬಿಡು ಅಂತ. ಅವನು ನನಗೆ ಗೊತ್ತಿಲ್ಲ ಫೋನ್ ಅಂತ ಹೇಳ್ತಾನೆ. ಇವ್ರಿಗೆ ಅನುಮಾನ ಬರುತ್ತೆ, ಇವನೇ ತಗೊಂಡನ ಕೊಡ್ತಾ ಇಲ್ಲ ಅಂದ ತಕ್ಷಣ ಅವರಿಗೆ ಕಲ್ಲಿಂದ ಹೊಡಿತಾರೆ. ಇವರಿಗೆ ಸ್ವಲ್ಪ ಜಗಳ ಆಗುತ್ತೆ. ಅಲ್ಲಿ ಇವನು ಸತ್ತಂಥ ವ್ಯಕ್ತಿಗೆ ಜೋರಾಗಿ ಕಲ್ಲಿಂದ ಏಟು ಬೀಳುತ್ತೆ. ಅವನಿಗೆ ಇವ್ರಿಗೆ ಗೊತ್ತಾಗುತ್ತೆ ಏಟು ಬಿದ್ದಿದೆ, ಇವನಿಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಅವನ ಕೂಡಲೇ ಒಂದು ಆಟೋದಲ್ಲಿ ಹಾಕ್ಕೊಂಡು ಈ ಕೆಂಚನಟ್ಟಿ ಅರಣ್ಯ ಪ್ರದೇಶಕ್ಕೆ ತಗೊಂಬರ್ತಾರೆ. ಅಲ್ಲಿನೂ ಇಬ್ಬರು ಮಧ್ಯನೂ ಮತ್ತೆ ಜಗಳ ಆಡ್ತಾರೆ, 3 ಜನರ ಮಧ್ಯನೂ. ಅವಾಗ ಇವನಿಗೆ ಈ ನಿಸಾರ್ ಅಹಮದ್ ಇಸ್ಮಾಯಿಲ್ ಅವನಿಗೆ
ಇವರಿಬ್ಬರು ಸೇರಿಬಿಟ್ಟು ಜೋರಾಗಿ ಕಲ್ಲಿನಿಂದ ಎತ್ತಿ ಜಜ್ಜಿ ಹೊಡಿತಾರೆ. ಹೆಣ್ಣಿನ ಮೋಹಕ್ಕೆ ಜೀವದ ಗೆಳೆಯನ ಕಥೆಯನ್ನೇ ಮುಗಿಸಿದ್ರು. ಕಾಕತಿ ಪೊಲೀಸರು ಕೊಲೆ ನಡೆದ 48 ಗಂಟೆಗಳೊಳಗಾಗಿ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಇತ್ತ ಮೊಬೈಲು ಇಲ್ಲ, ಆಂಟಿಯೂ ಇಲ್ಲ ಅನ್ನೋ ಥರ ಆಗಿದೆ ಇಮ್ರಾನ್ನ ಪರಿಸ್ಥಿತಿ. ಆಂಟಿ ಮೊಬೈಲ್ಗೋಸ್ಕರ ಈ ಅವಸ್ಥೆ ಬೇಕಿತ್ತಾ? ಹೆಣ್ಣಿನ ವ್ಯಾಮೋಹದಿಂದ ಇಮ್ರಾನ್ ಮತ್ತು ಆತನ ಸ್ನೇಹಿತ ಜೈಲು ಸೇರಿದ್ದಾರೆ. ಇಂಥ ಪರಿಸ್ಥಿತಿ ತಂದುಕೊಂಡದ್ದು ಅವರೇ ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.